ಇದಂತೂ ತುಂಬಾ ಚೆನ್ನಾಗಿತ್ತು. ಸೇಮ್ ಡೈರಿಯಲ್ಲಿ ತೊಗೊಂಬಂದಿರೋ ಸ್ವೀಟ್ ಥರನೇ ಇತ್ತು. ನೀವು ಬೇಕಾದರೂ ಟ್ರೈ ಮಾಡಿ, ತುಂಬಾ ಚೆನ್ನಾಗಿತ್ತು. ಫಸ್ಟ್ ಒಂದು ಬಟ್ಲಿಗೆ ಕೋವಾ ಹಾಕೊಂಡು ಏಲಕ್ಕಿ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದನ್ನು ತುಂಬ ಚೆನ್ನಾಗಿ ನಾದ್ಕೋಬೇಕು. ಇನ್ನೊಂದು ಬಟ್ಲಿಗೆ ಕೋವಾ ಹಾಕ್ಕೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡೋಕ್ಕಿಡಿ. ಹಾಗೆ ಸ್ವಲ್ಪ ಬೂಸ್ಟ್ ಪೌಡರ್ ಹಾಕಿ ಚೆನ್ನಾಗಿ ಈ ಥರ ಬಿಸಿ ಆಗಬೇಕು. ಅದು ತುಂಬಾ ಅಂಟೋ ಥರ ಬಿಸಿ ಆಗಬೇಕದು. ಹೇಗೆ ಅಂತಂದರೆ ನೀರೊಳಗೆ ನೀವು ಕೈ ಹಾಕ್ಬಿಟ್ಟು ಅದನ್ನು ಮುಟ್ಟಿದ್ರೆ ಅದು ಅಂಟಬಾರ್ದು ನಮ್ಮ ಕೈಗೆ, ಆ ಥರ. ಆಮೇಲೆ ಒಂದು ಹಾಳೆ ಮೇಲೆ ನಾವು ಈ ಥರ ಅದು ಶೀಟ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಅದರಲ್ಲಿ ನಾದ್ಕೊಳ್ಳಿ. ವಿಡಿಯೋದಲ್ಲಿ ನಾನು ತೋರಿಸಿರೋ ಥರ ನಿಮ್ಗೆ ಯಾವ ಥರ ಶೇಪ್ ಬೇಕು ಆ ಥರ ಮಾಡ್ಕೊಳ್ಳಿ. ನನಗೆ ಈ ಥರ ಇಷ್ಟ ಆಯಿತು, ಸೊ ಈ ಥರ ಮಾಡ್ತಾಯಿದ್ದೀನಿ. ಕೋವಾ ರೆಸಿಪಿ ಬೇಕಂತಂದರೆ ಹೇಳಿ, ನಾನು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ. ಹಾಗೆ ಇದನ್ನು ಚೆನ್ನಾಗಿ ರೋಲ್ ಮಾಡಿಕೊಂಡು ಫ್ರೀಝರಲ್ಲಿ ಫ್ರೀಝ್ ಮಾಡಬೇಕು ನೀವು, ಒಳ್ಳೆ ಶೇಪಲ್ಲಿ ಇಟ್ಟು. ಬಿಕಾಸ್ ನಾವು ಕಟ್ ಮಾಡ್ಕೊಳ್ಳುವಾಗ ನಮಗೆ ಈಸಿಯಾಗಿ ಅದು ಕಟ್ ಆಗಬೇಕು. ಸೊ ಅದರಿಂದ ನಾವು ಫ್ರೀಝರಲ್ಲಿ ಇಡ್ತೀವಿ. ಫಸ್ಟ್ ಫ್ರೀಝರಲ್ಲಿ ಇಟ್ಬಿಟ್ಟು ಆಮೇಲೆ ಅದನ್ನು ಫ್ರೀಝರಿಂದ ತೆಕ್ಕೊಳ್ಳಿ. 1-2 hours ಆದಮೇಲೆ ಅದು, ಬಿಕಾಸ್ ಅದು ಸೆಟ್ ಆಗಬೇಕು 2 hours ಫ್ರೀಝರಲ್ಲೇ. ನಂದು 2 hours ಆಗಿದೆ, ಸೊ ತೆಗಿತಾ ಇದ್ದೀನಿ ಇವಾಗ. ಶೇಪಲ್ಲಿ ಕಟ್ ಮಾಡಿಕೊಂಡು ಇದನ್ನು ನನ್ನ ನೇಬರ್ಸ್ಗೆಲ್ಲ ಕೊಟ್ಟೆ. ಅವರೆಲ್ಲ ತುಂಬಾ ಚೆನ್ನಾಗಿದೆ ಅಂತ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂದರು. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಾಡಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಇದಂತೂ ಸ್ವೀಟ್.